ಯಾರ ವಿರುದ್ಧ ಆಕ್ರೋಶ ನಿಮ್ಮದು? ಜಗನ್ ಮೇಲೆ ಆರೋಪ ನೀವು ಮಾಡಿ, ಜಗನ್ ಅವ್ರು ನಿಮ್ಮ ಮೇಲೆ ಆರೋಪ ಮಾಡ್ತಾರೆ. ನೀವು ಬಿಜೆಪಿ ಅವ್ರಿಗೆ ಹೇಳಿ, ಬಿಜೆಪಿ ಅವ್ರ ಮೇಲೆ ಅವ್ರು ಆರೋಪ ಮಾಡ್ತಾರೆ. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವ್ರು. ರಾಜಕೀಯ ದೊಂಬರಾಟ ಮಾಡ್ತಾ ಇದ್ದೀರಾ ಅಷ್ಟೇ. ತಿರುಪತಿ ತಿಮ್ಮಪ್ಪನ ರಕ್ಷಣೆ ಮಾಡ್ಲಿಕ್ಕೆ ನಿಮ್ಮ ಅವಶ್ಯಕತೆ ಇಲ್ಲ. ತಿಮ್ಮಪ್ಪ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ಲಿಕ್ಕೆ ಅವತಾರ ತಾಳಿದ್ದು ಕಲಿಯುಗದಲ್ಲಿ. ಮುಖ್ಯವಾದಂತಹ ಪ್ರಶ್ನೆ, ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಏನ್ ಮಾಡ್ತಾ ಇದೆ? FSSAI ಏನ್ ಮಾಡ್ತಾ ಇದೆ? ನಿಮ್ಗಳಿಗೆ ಸರ್ಕಾರದಿಂದ ಸಂಬಳ ಯಾಕಬೇಕು? ಹಾಗಾದ್ರೆ ಅಧಿಕಾರಿಗಳಿಗೆ ನಿಮ್ಗೆ ನಿಜವಾಗ್ಲೂ ಸನಾತನ ಧರ್ಮ ರಕ್ಷಣೆ ಆಗಬೇಕು ಅಂತಂದ್ರೆ TTDನ ಪ್ರೈವೇಟ್ ಬಾಡಿ ಮಾಡಿ ಸನಾತನ ಹಿಂದೂ ಧರ್ಮ ನಡೆಸ್ತಾ ಇರುವಂತಹ ಮಠಗಳಿಗೆ ಬಿಟ್ಕೊಡಿ. ತೋರಿಸ್ತಾರ್ರಿ. ಕರ್ನಾಟಕದಲ್ಲಿ ಧರ್ಮಸ್ಥಳ ಅಂತ ಒಂದು ಕ್ಷೇತ್ರ ಇದೆ, ಅದನ್ನ ನಡೆಸ್ತಾ ಇರುವಂತದ್ದು ವೀರೇಂದ್ರ ಹೆಗಡೆ ಅವರು. ಪ್ರತಿದಿನ ಅನ್ನದಾನ ಕೊಡ್ತಾರೆ, 2 ಹೊತ್ತು ಅನ್ನದಾನ ಮಾಡ್ತಾರೆ ಅಲ್ಲಿ. ಒಂದೇ ಒಂದು ದಿನ ಈ ತರಹದ ಪ್ರಸಂಗ ಆಗಿದ್ಯಾ? ಸ್ನೇಹಿತರೆ ನಮಸ್ಕಾರ, ನಾನು ವಿಕಾಸ್ ಶಾಸ್ತ್ರಿ. ಹೇಗಿದ್ದೀರಿ ಎಲ್ರು? ಇವತ್ತು ತಿರುಪತಿ ತಿಮ್ಮಪ್ಪನ ಪ್ರಸಾದದಲ್ಲಿ ಇನ್ನೊಂದು ಅಚ್ಚರಿಯಾದಂತಹ ಬೆಳವಣಿಗೆ ಒಂದು ಹೊರಬಿದ್ದಿದೆ. ಆಂಧ್ರ ಪ್ರದೇಶದ ಹೈದರಾಬಾದ್ ಮೂಲದ ಒಂದು ಯುವತಿ ಪದ್ಮಾವತಿ ಎನ್ನುವಂಥವ್ರು ಪ್ರತಿ ವರ್ಷ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡುವಂಥದ್ದು ರೂಢಿ. ಆಕೆ ಪ್ರತಿ ಸಲ ಹೋದಾಗ ಒಂದಷ್ಟು ಪ್ರಸಾದಗಳನ್ನು ಸಂಬಂಧಿಕರಿಗೆ ಹಂಚಲಿಕ್ಕೋಸ್ಕರನೇ ಅಲ್ಲಿಂದ ತಗೊಂಡು ಬರ್ತಾ ಇದ್ರು. ಅಂಥವ್ರಿಗೆ ನಿಜಕ್ಕೂ ಒಂದು ಆಘಾತಕಾರಿಯಾದಂತಹ ವಿಚಾರ ಇದು. ತಿರುಪತಿ ತಿಮ್ಮಪ್ಪನ ಲಡ್ಡು ಅಲ್ಲಿ ತಂಬಾಕು ಪ್ಯಾಕೆಟ್ ಬಿದ್ದಿದೆ, ಪಾನ್ ಪರಾಗ್ ಪ್ಯಾಕೆಟ್ ಸಿಕ್ಕಿದೆ. ಅಂದ್ರೆ ಲಡ್ಡು ಒಳಗಡೆ ತಂಬಾಕಿನ ಪಾನ್ ಪರಾಗ್ ಪ್ಯಾಕೆಟ್ ಸಿಕ್ಕಿದೆಯಂತೆ. ನಿಜವಾಗ್ಲೂ ಇದು ಆಘಾತಕಾರಿಯಾದಂಥ ವಿಚಾರ. ಇಷ್ಟು ದಿನ ನಾವು ಮೀನೆಣ್ಣೆ, ಹಂದಿ ಮಾಂಸದ ಕೊಬ್ಬು, ದನ ಮಾಂಸದ ಕೊಬ್ಬನ್ನ ಬಳಸಿ ಮಾಡ್ತಾ ಇದ್ರು ಪ್ರಸಾದ ಅಂತ ಹೇಳ್ತಾ ಇದ್ವಿ. ಈಗ ತಂಬಾಕು ಪ್ಯಾಕೆಟ್, ಪಾನ್ ಪರಾಗ್ ಪ್ಯಾಕೆಟ್, ವಿಮಲ್ ಪ್ಯಾಕೆಟ್, ಯಾವುದೋ ಒಂದು ಕಂಪನಿಯ ಪ್ಯಾಕೆಟ್ ಅದರೊಳಗೆ ಸಿಕ್ಕಿದೆಯಂತೆ. ಆದ್ರೆ ಪ್ರಸಾದವನ್ನ ಯಾವ ಕ್ವಾಲಿಟಿಯಲ್ಲಿ ಮಾಡ್ತಾ ಇದ್ದೀರಾ ಹಾಗಾದ್ರೆ? ಈ ದೇಶದಲ್ಲಿ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಏನ್ ಮಾಡ್ತಾ ಇದೆ? FSSAI ಏನ್ ಮಾಡ್ತಾ ಇದೆ? 2012ರಲ್ಲಿ ಒಂದ್ಸಲ ಸಿಕ್ಕಿತ್ತಂತೆ ಆಕೆಗೆ. ಆಕೆ ಕೊಟ್ಟಂತಹ ಹೇಳಿಕೆ ಇದು. 2012ರಲ್ಲೇ ಪ್ರಸಾದ ತಂದಾಗ್ಲೂ ಈ ರೀತಿ ಒಂದು ಪ್ಯಾಕೆಟ್ ಸಿಕ್ಕಿತ್ತು. ಲಡ್ಡು ಒಳಗಡೆ ಗೋಡಂಬಿ, ದ್ರಾಕ್ಷಿ, ತುಪ್ಪ ಇರಬೇಕಾಗಿತ್ತು. ಇವತ್ತು ಹಂದಿ ಕೊಬ್ಬು, ದನದ ಕೊಬ್ಬು, ಮೀನೆಣ್ಣೆ ಮತ್ತೆ ಪಾನ್ ಪರಾಗ್ ಪ್ಯಾಕೆಟ್. ಒಂದು ಹಿಂದೂಗಳ ಧಾರ್ಮಿಕ ಬೆಲೆನೇ ಇಲ್ವಾ? ಇನ್ನು ಅಲ್ಲಿನ ಸರ್ಕಾರ, ಪವನ್ ಕಲ್ಯಾಣ್ ರವರು DCM ಏನೋ ದೀಕ್ಷೆ ತಗೋತಾರಂತೆ. ಏನಕ್ಕೆ? ಆಕ್ಷನ್ ತಗೊಳ್ಳಿ ಸಾಕು, ನೀವು ದೀಕ್ಷೆ ತಗೋಬೇಡಿ. ನೀವು ಆಕ್ಷನ್ ತಗೊಂಡ್ರೆ ಫಸ್ಟ್ ಖುಷಿ ಪಡ್ತೀವಿ ನಾವು. ನಿಜಕ್ಕೂ ಇದು ದುಃಖದ ಸಂಗತಿ. ಯಾರ ವಿರುದ್ಧ ಆಕ್ರೋಶ ನಿಮ್ಮದು? ಜಗನ್ ಮೇಲೆ ಆರೋಪ ನೀವು ಮಾಡಿ, ಜಗನ್ ಅವ್ರು ನಿಮ್ಮ ಮೇಲೆ ಆರೋಪ ಮಾಡ್ತಾರೆ. ನೀವು ಬಿಜೆಪಿ ಅವ್ರಿಗೆ ಹೇಳಿ, ಬಿಜೆಪಿ ಅವ್ರ ಮೇಲೆ ಅವ್ರು ಆರೋಪ ಮಾಡ್ತಾರೆ. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವ್ರು. ರಾಜಕೀಯ ದೊಂಬರಾಟ ಮಾಡ್ತಾ ಇದ್ದೀರಾ ಅಷ್ಟೇ. ಯಾವನೂ ನೆಟ್ಗಿಲ್ಲ ಇಲ್ಲಿ. ಸನಾತನ ಧರ್ಮ ರಕ್ಷಣೆಯನ್ನ ಮಾಡಬೇಕು ನಾವು, ತಿಮ್ಮಪ್ಪನ ರಕ್ಷಣೆಯನ್ನ ಮಾಡಬೇಕು ನಾವು. ಏನೋ ಹೇಳ್ತಾರಲ್ಲ, ಹಿಂದಿನ ದಿವಸ ಡೈಲಾಗ್ಸ್ ಓದು, ಬೆಳಗ್ಗೆ ಬಂದು ಡೈಲಾಗ್ ಹೊಡಿ. ಇದೇ ಆಯ್ತು ಅವ್ರ ಕತೆ. ತಿಮ್ಮಪ್ಪನ ರಕ್ಷಣೆ ಮಾಡಕ್ ನೀವ್ ಯಾರು? ತಿರುಪತಿ ತಿಮ್ಮಪ್ಪನ ರಕ್ಷಣೆ ಮಾಡ್ಲಿಕ್ಕೆ ನಿಮ್ಮ ಅವಶ್ಯಕತೆ ಇಲ್ಲ. ತಿಮ್ಮಪ್ಪ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ಲಿಕ್ಕೆ ಅವತಾರ ತಾಳಿದ್ದು ಕಲಿಯುಗದಲ್ಲಿ. ಗೋವಿನ ರಕ್ಷಣೆಗಾಗಿ ತಿಮ್ಮಪ್ಪ ಅವತಾರ ತಾಳಿದ್ದು. ಇವತ್ತು ನಿಮ್ಗಳ ರಕ್ಷಣೆ ಬೇಕಾಗಿಲ್ಲ. ನೀವು ನಿಜವಾಗ್ಲೂ ಸನಾತನ ಧರ್ಮವನ್ನು ರಕ್ಷಣೆ ಮಾಡಬೇಕು ಅಂತಂದ್ರೆ ನಿಜವಾಗ್ಲೂ ನೀವು ತಿಮ್ಮಪ್ಪನ ರಕ್ಷಣೆ ಮಾಡಬೇಕಾಗಿಲ್ಲ. ನಿಜವಾಗ್ಲೂ ನೀವು ರಕ್ಷಣೆ ಮಾಡಬೇಕು ಅಂತಂದ್ರೆ 11,000 ಮಕ್ಕಳು ಮ್ಯಾಲ್ನ್ಯೂಟ್ರಿಷನ್, ತಮ್ಮ ದೇಹಕ್ಕೆ ಬೇಕಾದಂತಹ ಅವಶ್ಯಕ ಅಂಶಗಳು ಜೀವಕ್ಕೆ ಹೋಗ್ದಲೆ, ಊಟದಲ್ಲಿ ಸಾಕಾಗ್ದಲೆ ನ್ಯೂಟ್ರಿಷನ್ಸು ಮಕ್ಕಳು ನರಳ್ತಾ ಇದ್ದಾರೆ. ಅವರಿಗೆ ಸರಿಯಾದಂತಹ ಆಹಾರವನ್ನ ತಲುಪಿಸುವಂತ ಕೆಲಸ ಮಾಡಿ. ನಿಮ್ಮ ರಾಜ್ಯದಲ್ಲಾದ್ರೂ ಸರಿಯಾದಂತಹ ಊಟದ ವ್ಯವಸ್ಥೆಯನ್ನು ಮಾಡಿ. ಮಿಡ್ ಡೇ ಮೀಲ್ ಅಂತ ಏನಾಗುತ್ತಲ್ಲ, ಮಧ್ಯಾಹ್ನಿಕ ಊಟಗಳು. ಸುಮಾರು 8 ಜನ ಹೊಟ್ಟೆ ಅಪ್ಸೆಟ್ ಆಗಿ ಬಿಹಾರಲ್ಲಿ ಸತ್ತಿದ್ದಾರೆ. ಅದನ್ನ ರಕ್ಷಣೆ ಮಾಡಿ. ನನ್ನ ರಾಜ್ಯಕ್ಕೆ ಸಂಬಂಧಪಟ್ಟಿಲ್ಲ ಅಂತ ಹೇಳ್ಬಿಡಿ ದಯವಿಟ್ಟು. ಇವರ ಸೂಪರ್ ಸ್ಟಾರ್, ನೀವೊಬ್ರು ನಟ, ನೀವು ದೊಡ್ಡ ಬಿಸ್ನೆಸ್ ಮ್ಯಾನ್, ದೊಡ್ಡ ಹುದ್ದೆಯಲ್ಲಿರುವಂಥವ್ರು.
ನೀವು ಈ ಸ್ಥಾನದಲ್ಲಿ ಕೂತ್ಕೊಂಡು ಇವತ್ತು ರಕ್ಷಣೆ ಮಾಡಿ. ಇನ್ನೊಂದು ವಿಚಾರ ನಾನು ನಿಮ್ಗೆ ಹೇಳಲೇಬೇಕು. ಪ್ರತಿಯೊಂದು ಗಂಟೆಗೆ ಈ ದೇಶದಲ್ಲಿ 128 FIR ಫೈಲ್ ಆಗ್ತಾ ಇವೆ ಹೆಣ್ಣು ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯಗಳದು. ಅದನ್ನ ತಡಿಲಿಕ್ಕೆ ಪ್ರಯತ್ನ ಮಾಡಿ. ದೇಶದಲ್ಲಿಲ್ಲ ಅಂತಂದ್ರು ನಿಮ್ಮ ರಾಜ್ಯದಲ್ಲಿ ನೀವು ಕರೆಕ್ಟಾಗಿ ಏನಾದರೂ ಆಕ್ಷನ್ ತಗೊಂಡ್ರೆ ಬೇರೆ ರಾಜ್ಯಗಳು ನಿಮ್ಮನ್ನು ನೋಡಿ ಇಂಪ್ಲಿಮೆಂಟ್ ಮಾಡ್ತಾರೆ. ಇದನ್ನ ರಾಜಕೀಯವಾಗಿ ತಿರ್ಚೋದು ಬೇಡ ಅಂತ ನನ್ನ ಉದ್ದೇಶ. ತಿರುಪತಿ ತಿಮ್ಮಪ್ಪನಿಗೆ ಅನ್ಯಾಯ ಆಗಿದೆ. ತಿರುಪತಿ ತಿಮ್ಮಪ್ಪನ ಭಕ್ತರಿಗಾದಂತಹ ಅನ್ಯಾಯ ಇದು. ಎಷ್ಟು ಜನರ್ರಿ ನಾನು ಮಾಂಸ ತಿಂದಿನಪ್ಪ, ಇನ್ನು 15 ದಿನ ನಾನು ದೇವಸ್ಥಾನಕ್ಕೆ ಬರಲ್ಲ ಅನ್ನುವಂತಹ ಒಂದಷ್ಟು ಜನರನ್ನು ನಾನು ನೋಡಿದ್ದೀನಿ. ನನ್ನ ಸ್ನೇಹಿತರನ್ನ ನಾನು ನೋಡಿದ್ದೀನಿ. ನಾನು ಮಾಂಸ ತಿನ್ಕೊಂಡು ದೇವಸ್ಥಾನಕ್ಕೆ ಕಾಲಿಡಲ್ಲ ಅನ್ನೋಂಥ ಇದರಲ್ಲಿ ನನ್ನ ಮುಖ್ಯವಾದಂತಹ ಪ್ರಶ್ನೆ, ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಏನ್ ಮಾಡ್ತಾ ಇದೆ? FSSAI ಏನ್ ಮಾಡ್ತಾ ಇದೆ? ನಿಮ್ಗಳಿಗೆ ಸರ್ಕಾರದಿಂದ ಸಂಬಳ ಯಾಕಬೇಕು ಹಾಗಾದ್ರೆ ಅಧಿಕಾರಿಗಳಿಗೆ? ಇದನ್ನ ಪ್ರಶ್ನೆ ಮಾಡೋರು ಯಾರು? ತಿರುಪತಿ ಲಡ್ಡಿನಲ್ಲಿ ಇವತ್ತು ಮೀನೆಣ್ಣೆ ಇದೆ, ಗೋವಿನ ಕೊಬ್ಬಿದೆ, ಹಂದಿ ಕೊಬ್ಬಿದೆ ಅಂತಂದ್ರೆ ನಾಚಿಗೇಡನ್ ಜೀವ ಬದುಕ್ತಾ ಇದ್ದೀರಲ್ರಿ. ಸರ್ಕಾರದ ಆಡಳಿತದಲ್ಲಿ ದೇವಸ್ಥಾನ. ಪವನ್ ಕಲ್ಯಾಣ್ ಅವ್ರಿಗೆ ಇದೊಂದು ವಿಚಾರ ನಾನು ಹೇಳ್ಬೇಕು, ಮರ್ತಿದ್ದೆ, ಸಾರಿ ಕ್ಷಮಿಸಿ. ನಿಮಗೆ ನಿಜವಾಗ್ಲೂ ಸನಾತನ ಧರ್ಮ ರಕ್ಷಣೆ ಆಗಬೇಕು ಅಂತಂದ್ರೆ TTDನ ಪ್ರೈವೇಟ್ ಬಾಡಿ ಮಾಡಿ ಸನಾತನ ಹಿಂದೂ ಧರ್ಮ ನಡೆಸ್ತಾ ಇರುವಂತಹ ಮಠಗಳಿಗೆ ಬಿಟ್ಕೊಡಿ. ತೋರಿಸ್ತಾರ್ರಿ. ಕರ್ನಾಟಕದಲ್ಲಿ ಧರ್ಮಸ್ಥಳ ಅಂತ ಒಂದು ಕ್ಷೇತ್ರ ಇದೆ, ಅದನ್ನ ನಡೆಸ್ತಾ ಇರುವಂಥದ್ದು ವೀರೇಂದ್ರ ಹೆಗಡೆ ಅವರು. ಪ್ರತಿದಿನ ಅನ್ನದಾನ ಕೊಡ್ತಾರೆ, 2 ಹೊತ್ತು ಅನ್ನದಾನ ಮಾಡ್ತಾರೆ ಅಲ್ಲಿ. ಒಂದೇ ಒಂದು ದಿನ ಈ ತರ ಪ್ರಸಂಗ ಆಗಿದ್ಯಾ? ನಡೆಸ್ತಾ ಇರೋದು ಒಂದು ಕುಟುಂಬ, ಧರ್ಮಾಧಾರಿತವಾಗಿ ಒಂದು ಕುಟುಂಬ ದೇವಸ್ಥಾನವನ್ನು ನಡೆಸ್ತಾ ಇದೆ. ಅದಕ್ಕೆ ಇವತ್ತು ನೆಟ್ಟಿಗಿದೆ. ಸರ್ಕಾರ ನಡೆಸಬೇಕು, ಅದ್ರಲ್ಲಿ ಬರೋ ದುಡ್ಡು ಬೇಕು. ಪ್ರಸಾದನ ಮಡಿ ಮೈಲಿಗೆಯಿಂದ ಮಾಡಬೇಕು ಅಂತಾರೆ. ಪಾನ್ ಪರಾಗು ಎಣ್ಣೆ ಹೊಡ್ಕೊಂಡು ಮಾಡೋದಲ್ಲ ಪ್ರಸಾದನ. ನನಗೆ ಈ ಸುದ್ದಿಯನ್ನು ಓದ್ಬೇಕಾದ್ರೆ ನನಗೆ ಕೋಪ ಬರ್ತಾ ಇದೆ. ಯಾರ ಮೇಲೆ ಕೋಪ ಅಂತಂದ್ರೆ ಇದನ್ನ ರಾಜಕೀಯ ಮಾಡ್ತಾ ಇರೋಂತಹ ಈಗಿನ ಸರ್ಕಾರದ ಮೇಲೆ. ಅವನು ಯಾರೋ ಕೂತಿದ್ನಲ್ಲ ಜಗನ್ಮೋಹನ್ ರೆಡ್ಡಿ, ಅವನ ಮೇಲೆ. ಅವನು ಜಗನ್ಮೋಹನ್ ರೆಡ್ಡಿ ಕ್ರಿಶ್ಚಿಯನ್ನು, ಅವ್ರ ತಂದೆ ಕ್ರಿಶ್ಚಿಯನ್ನು, ನಾನೀಗೇನೋ ಸನಾತನ ಧರ್ಮಕ್ಕೆ ಮರಳಿ ಬಂದ್ಬಿಟ್ಟಿದ್ದೀನಿ, ನಾನು ರೆಡ್ಡಿ, ನಾನು ಹಿಂದೂನೇ ಅಂತ ಹೇಳ್ಕೊ ಓಡಾಡ್ತಾ ಇದ್ದಾನೆ. ಅದೆಷ್ಟರ ಮಟ್ಟಿಗೆ ನಿಜನ ಸುಳ್ಳು ನನಗೆ ಗೊತ್ತಿಲ್ಲ. ಆದ್ರೆ ಒಂದೊಂದು ತಲೆಯಲ್ಲಿ ಇಟ್ಕೊಳ್ಳಿ, ನೀವುಗಳೆಲ್ಲ ಈ ನಾಟಕ ಆಡ್ತಿದ್ದೀರಲ್ಲ, ನಿಮಗೆ ತಿಮ್ಮಪ್ಪನ ಶಿಕ್ಷೆಯಿಂದಲೇ ಅವರ ತಂದೆ ಏನಾದ್ರು ಅಂತ ನಿಮಗೆ ಗೊತ್ತು. ರಾಜಶೇಖರ ರೆಡ್ಡಿ ಅವರು ಅಹೋಬಲ ಬೆಟ್ಟದಿಂದ ಬರಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಬರುವಂತ ಕಾಡಿನೊಳಗೆ ಯಾವ ಪ್ರಸಂಗ ಆಯಿತು, ನರಸಿಂಹನ ಅವತಾರ ತಾಳಿದಂತಹ ಶ್ರೀನಿವಾಸ ಏನ್ ಮಾಡ್ದ ಅಂತ ನಿಮ್ಗೆಲ್ರಿಗೂ ಗೊತ್ತು. ಒಂದು ವಿಚಾರ ಅಂತಲೇ ಇಟ್ಕೊಳ್ಳಿ, ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಏನಾದ್ರೂ ಧಕ್ಕೆ ತಂದ್ರೆ, ಹಿಂದೂಗಳ ರಕ್ಷಣೆ ಮಾಡ್ತೀನಿ ಅಂತ ರಾಜಕೀಯ ಮಾಡ್ತಾರಲ್ಲ ಅಂತ ಪಾರ್ಟಿನ ಮೊದಲು ನಂಬೇಡಿ. ಹಿಂದೂಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ಯಾರೂ ಬರಲ್ಲ, ಎಲ್ಲ ವೋಟ್ ಬ್ಯಾಂಕ್ ಇರಿ. ಜನರನ್ನ ದಡ್ರ ಮಾಡಿ ಮಾಡಿ ಮಾಡಿ. ನಾನು ಸುಮ್ಮನೆ ಒಂದು ಹೇಳ್ತೀನಿ ಕೇಳಿ, 2 ವಿಚಾರ ನಾನು ನಿಮ್ಗೆ ಹೇಳ್ತೀನಿ. ಈ ದೇಶದಲ್ಲಿರುವಂತಹ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ FSSAI ಸರಿಯಾದಂತ ಆಕ್ಷನ್ ತಗೋಬೇಕು. ಇವತ್ತು ಆ ಲಡ್ಡು ಅಲ್ಲಿ ದನದ ಕೊಬ್ಬಂತು, ಹಂದಿ ಕೊಬ್ಬಂತು, ಅಥವಾ ಮೀನೆಣ್ಣೆ ಬಂತು, ಇದೆಲ್ಲ ಓಕೆ, ನಾವು ತಿಂದ್ವಿ, ನಾವು ಪಾಪ ಬರ್ಸ್ಕೊಂಡ್ವಿ, ತಿಂದವ್ರು ನಮ್ದು ಪಾಪ, ಮಾಡಿದವ್ರು ನಿಮ್ದು ಪಾಪ. ಆದ್ರೆ ನಮ್ಗೆ ವಿವೇಚನೆಗೆ ಬರ್ದೇ ತಿಂದ್ವಿ, ನಾವು ಅದನ್ನ ಒಪ್ಕೊಳ್ಳೋಣ. ವಿವೇಚನೆ ಇದ್ದಂತ ಮನುಷ್ಯ ಅದಕ್ಕೆ ಬೆರೆಸಿದ್ನಲ್ಲ, ಅವನ್ಗೆ ಎಂತ ಪಾಪ ಇರುತ್ತೆ ಅನ್ನೋದು ನೀವೆಲ್ಲ ಯೋಚನೆ ಮಾಡಿ. 2ನೇ ವಿಚಾರ, ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಪ್ರಸಾದ ತಯಾರಿಕೆ ಆಗ್ತಾ ಇದೆ. ಒಬ್ಬೊಬ್ಬ ಅಧಿಕಾರಿಗಳನ್ನ ಅಲ್ಲಿ ನೇಮಿಸಿ ಪ್ರತಿದಿನ ಲ್ಯಾಬ್ ಟೆಸ್ಟ್ಗೆ ಹೋದ ಮೇಲೆ ಕೋಟ್ಯಾಂತರ ಜನರಿಗೆ ಅದು ಬಡಿಸ್ಬೇಕು. ಇವತ್ತು ಅಪ್ಪಿ ತಪ್ಪಿ ಏನಾದ್ರು ಆ ಲಡ್ಡು ಅಲ್ಲಿ ಮೀನೆಣ್ಣೆನೋ ಹಂದಿ ಕೊಬ್ಬೋ ಮತ್ತೆ ದನದ ಕೊಬ್ಬೋ ಬಿಟ್ಟು ಸೈನೈಡ್ ಹಾಕ್ಬಿಟ್ಟಿದ್ರೆ ಕೋಟ್ಯಾಂತರ ಜನ ಹಿಂದೂಗಳ ಕತೆ ಏನು? ಅವರ ಜೀವಗಳಿಗೆ ರಕ್ಷಣೆ ಕೊಡ್ತಾ ಇದ್ದಂಥವ್ರು ಯಾರು? ಬಹಳ ಆಕ್ರೋಶಭರಿತವಾಗಿದೆ ಈ ಸುದ್ದಿ ಅನಿಸ್ತಾ ಇರ್ಬೋದು. ಏನಪ್ಪಾ ಇದು ಹಿಂದೂ ವಿರೋಧಿ ಮಾಡಿದಂಥವನ್ನ ಬೈಯೋದು ಬಿಟ್ಟು ಹಿಂದೂ ವಿರೋಧಿ ಹೇಳಿಕೆಗಳನ್ನ ಕೊಟ್ಟಂತವ್ರು, ಹಿಂದೂ ಪರ ಮಾತಾಡದಂತವ್ರು ಬೈತಾ ಇದ್ದಾರೆ ಅಂತ ಅನಿಸ್ತಾ ಇರ್ಬೋದು. ಹಿಂದೂ ಪರ ಮಾತಾಡಿ ನೀವು ಸಾಧಿಸ್ತಾ ಇರೋದು ಬರೀ ರಾಜಕೀಯ. ದೀಕ್ಷೆ ತೊಡ್ತೀನಿ 11 ದಿನ,
ಶಾಂತಿ ಹೋಮ ಮಾಡಿಸ್ತೀನಿ, ಮಾಡಿಸೋದು ತಪ್ಪೇ ಇಲ್ಲ. ರಾಜಕೀಯ ಮಾಡಬೇಡಿ. ನಿಮ್ಮ ರಾಜಕೀಯ ತೀಟೆ ಹೋಲಿಗೆ ಏನಾದ್ರೂ ನೀವು ಹಿಂದೂಗಳನ್ನ ದಿಕ್ಕು ತಪ್ಪಿಸ್ತಾ ಇದ್ರೆ ತಲೆಯನ್ನು ತೆಗೆದಾಕ್ಬಿಡಿ. ತಿಮ್ಮಪ್ಪನ ಶಾಪಕ್ಕೆ ಫಸ್ಟ್ ನೀವೇ ಬಲಿಯಾಗೋದು. ಇವರೇ ಸೂಪರ್ ಸ್ಟಾರ್ ಪವನ್ ಕಲ್ಯಾಣ್, ಇವರೇ ಸೂಪರ್ ಸ್ಟಾರ್. ಇಂಡಸ್ಟ್ರಿಯಲ್ ಒಳ್ಳೆ ಹೆಸರಿದೆ, ಒಳ್ಳೆ ಬಿಸ್ನೆಸ್ ಇದೆ, ನಿಮ್ಗೆ ಒಳ್ಳೆ ರಾಜಕಾರಣಿ, ಒಳ್ಳೆ ಪವರ್ಫುಲ್ ಪ್ಲೇಸ್ ಅಲ್ಲಿ ಕೂತಿದ್ದೀರಿ. ಒಳ್ಳೆ ಕೆಲಸನೇ ಮಾಡಿ. ಜಗನ್ ಸರ್ಕಾರದ ವಿರುದ್ಧ ಕೇಸ್ ರಿಜಿಸ್ಟರ್ ಮಾಡೋದಷ್ಟೇ ಅಲ್ಲ, ತಾರ್ಕಿಕ ಅಂತ್ಯಕ್ಕೆ ತಗೊಳ್ದೆ ಹೋದ್ರೆ ನೀವೆಲ್ಲರೂ ಸೇರಿ ನಾಟಕ ಆಡ್ತಿದ್ದೀರ. ನೀವೆಲ್ಲ ರಾಜಕಾರಣಿಗಳು ಒಂದೇ ಅಂತ ಅರ್ಥ. ರಾಜಕಾರಣ ಮಾಡೋದನ್ನ ನೈತಿಕ ರಾಜಕಾರಣ ಮಾಡಿ, ಯಾರು ಈ ತಪ್ಪನ್ನು ಮಾಡಿದ್ದಾರೆ ಅವನಿಗೆ ಸರಿಯಾದ ಶಿಕ್ಷೆ ಅಂತ ಕೊಡಿ. ಅವತ್ತು ಒಪ್ಕೋತೀನಿ, ಪವನ್ ಕಲ್ಯಾಣ್ ಇಸ್ ಅ ಸೂಪರ್ ಸ್ಟಾರ್, ಪವನ್ ಕಲ್ಯಾಣ್ ಇಸ್ ಅ ಪವರ್ಫುಲ್ ಪರ್ಸನ್, ಪವನ್ ಕಲ್ಯಾಣ್ ಇಸ್ ಅ ರಿಯಲ್ DCM. ಇಲ್ಲ ಅಂತಂದ್ರೆ ನೀವು ಡೋಂಗಿಗಳೇ, ನೀವು ಡಮ್ಮಿಗಳೇ, ನೀವು ದರಿದ್ರಗಳೇ. ನನಗೆ ಯಾವ್ಯಾವ ವಿಚಾರದಲ್ಲಿ ರಾಜಕೀಯ ಮಾಡಬೇಕು, ಯಾವ್ಯಾವ ವಿಚಾರದಲ್ಲಿ ರಾಜಕೀಯ ಮಾಡಬಾರ್ದು ಅನ್ನೋದು ಒಂದು ಸಣ್ಣ ಪರಿಜ್ಞಾನ ಇರಬೇಕು. ಇವತ್ತು ದೇಶಕ್ಕೆ ಆದಂತಹ ಅಪಮಾನ ತಿರುಪತಿ ತಿಮ್ಮಪ್ಪನ ವಿಚಾರದ್ದು. ದೇಶ ತಲೆ ತಗ್ಗಿಸ್ಬೇಕು. ಮೀನೆಣ್ಣೆ, ದನದ ಮಾಂಸ, ದನದ ಕೊಬ್ಬು, ಹಂದಿ ಕೊಬ್ಬು, ದಿನ ಬೆಳಗಾದ್ರೆ ಸಮಾಜದಲ್ಲಿ ಈ ಒಂದು ಸುದ್ದಿಯನ್ನು ಓದ್ತಾ ಇದ್ದಾರೆ. ನಿಜಕ್ಕೂ ಇದು ಅಳಲ್ ತೊಡ್ಕೋಬೇಕಾದಂತಹ ವಿಚಾರ. ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿದೆ. ಇದೇ ಇನ್ನೊಂದು ಸಮಾಜಕ್ಕೆ ಏನಾದರೂ ಆಗಿದ್ರೆ ಫತ್ವಾ ಹೊರಡಿಸ್ತಾ ಇದ್ರು. ಗೊತ್ತಿದೆ ಯಾವ ಸಮಾಜ ಅದು ಅಂತ. ಹಾಗಂತೇಳಿ ಆ ಸಮಾಜ ಸರಿ ಮಾಡ್ತಾ ಇದೆ, ತಪ್ಪು ಮಾಡ್ತಾ ಇದೆ ಅಂತ ವಿಶ್ಲೇಷಣೆ ಈ ವಿಚಾರ ಅಲ್ಲ. ನೋವಾಗಿದೆ. ಕೋಟ್ಯಾಂತರ ಜನರು ತಿಂದಿದ್ದಾರೆ. ಒಂದು ಕಾಲದಲ್ಲಿ ತಿರುಪತಿ ತಿಮ್ಮಪ್ಪನ ಲಡ್ಡು ಇಷ್ಟಿತ್ತು ಅಂತ ಕೇಳಿದ್ವಿ, ನಾನು ನೋಡಿಲ್ಲ, ಕೇಳಿದ್ದೀನಿ. ಇಷ್ಟು ದಪ್ಪ ಇತ್ತಪ್ಪ ತಿರುಪತಿ ತಿಮ್ಮಪ್ಪನ ಲಡ್ಡು ಅಂತ. ಇವತ್ತು ಇಷ್ಟು ದಪ್ಪ ಬಂತು. ಓಕೆ, ಕ್ವಾಂಟಿಟಿ ಡಸಂಟ್ ಮ್ಯಾಟರ್, ಬಟ್ ವಾಟ್ ಅಬೌಟ್ ಕ್ವಾಲಿಟಿ? ವಾಟ್ ಅಬೌಟ್ ಕ್ವಾಲಿಟಿ? ಇನ್ನಾದರೂ ಈ ಸರ್ಕಾರ ಅದನ್ನು ತಗೊಳುತ್ತಾ ಆಕ್ಷನ್ನು? ಇದೇ ವಿಚಾರನ ರಿಯಾಲಿಟಿ ಚೆಕ್ ಮಾಡಲಿಕ್ಕೆ ಈ ಚಾನಲ್ ಹೊರಡುತ್ತೆ, ನಾನು ಹೊರಡ್ತೀನಿ. ತಿರುಪತಿಯ ತಿಮ್ಮಪ್ಪನ ಇನ್ನು ಮುಂದೆ ಆಗುವಂತಹ ಪ್ರಸಾದದ ರಿಯಾಲಿಟಿ ಚೆಕ್ ಅನ್ನ ವಿಕಾಸ ಮಾಡೇ ಮಾಡ್ತಾನೆ. ಇದು ನನ್ನ ಚಾಲೆಂಜು. ಘಮ ಘಮ ಅನ್ಬೇಕು, ಘಮ ಘಮ ಅನ್ಬೇಕು ತಿರುಪತಿ ಲಡ್ಡು ಅಂದ್ರೆ. ನೋಡೋಣ ನಿಮ್ಮ ಸರ್ಕಾರ ಯಾವ ತರ ಮಾಡ್ತೀರಾ ಅಂತ. ಆಂಧ್ರ ಪ್ರದೇಶದ ಸರ್ಕಾರ ಅಕಸ್ಮಾತ್ ಇದರಲ್ಲೂ ಫೇಲ್ ಆದ್ರೆ TTDಯನ್ನ ಇಂಡಿವಿಜುವಲ್ ಇಂಡಿಪೆಂಡೆಂಟ್ ಬಾಡಿಯಾಗಿ ಮಾಡಿಬಿಡಬೇಕು. ಸರ್ಕಾರದ ಆಡಳಿತದಲ್ಲಿ ಇರೋ ಹಾಗಿಲ್ಲ. ಸರ್ಕಾರ ಅದಕ್ಕೆ ನಿರ್ದೇಶಕರನ್ನ ನೇಮಕ ಮಾಡುವಂತಿಲ್ಲ. ಅದಕ್ಕೆ ಮಠ ಮಾನ್ಯಗಳಿಗೆ ವಹಿಸಬೇಕು. ಸಾವಿರಾರು ಮಠಗಳಿವೆ. ಪರಕಾಲ ಮಠ ಇದೆ, ಶಂಕರ ಮಠ ಇದೆ, ಅಥವಾ ಇನ್ನೊಂದು ಯಾವುದೋ ಒಂದು ಮಠ ಇದೆ, ಮಂತ್ರಾಲಯ ಮಠ ಇದೆ. ಯಾವ ಮಠಕ್ಕೆ ಕೊಡ್ತೀರೋ ಕೊಡಿ. ನಮ್ಮ ಕೈಯಲ್ಲಿ ಯೋಗ್ಯತೆ ಇಲ್ಲಪ್ಪ, ನಾವ್ ಇದ್ರಲ್ಲಿ ಫೇಲ್ ಆಗಿದೀವಿ ಅಂತ ಒಪ್ಕೊಂಡು ಕೊಟ್ಟುಬಿಡಿ. ಅವ್ರು ನಡೆಸ್ಕೊತಾರೆ. ಇನ್ನೇನಾದ್ರೂ ಈ ವಿಚಾರದಲ್ಲಿ ರಾಜಕೀಯ ಮಾಡಿದ್ರೆ ಸರಿಯಾದ ಬುದ್ಧಿಯನ್ನ ಜನರು ಕಳಿಸ್ತಾರೆ ನಿಮ್ಗೆ. ನೋಡೋಣ ಇನ್ನಷ್ಟು ಈ ಯಾವ್ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅಂತ. ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗಾಗಿ, ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ವಿಕಾಸ ದ ಜರ್ನಲಿಸ್ಟ್. ನಾನು ವಿಕಾಸ್ ಶಾಸ್ತ್ರಿ, ನಿಮ್ಮ ಧ್ವನಿ. ನಮಸ್ಕಾರ.